ನಮಸ್ಕಾರ. ಇತ್ತೀಚೆಗೆ ಅಮೆರಿಕ ಇರಾನ್ನ ಪರಮಾಣು ನೆಲೆಗಳ ಮೇಲೆ ವಾಯುದಾಳಿ ನಡೆಸಿದೆ ಅಂತ ಸುದ್ದಿ ಬರ್ತಿದೆ ಅಲ್ವಾ? ಇದರ ಬಗ್ಗೆ ಲಭ್ಯವಿರೋ ವರದಿಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಇವತ್ತು. ನಮ್ಮತ್ರ ಕೆಲವು ಮೂಲ ವರದಿಗಳಿದೆ. ಇದರ ಮುಖ್ಯ ಘಟನೆಗಳು ಏನು, ಪ್ರತಿಕ್ರಿಯೆಗಳು ಹೇಗಿವೆ, ಮತ್ತೆ ಇದರ ಪರಿಣಾಮ ಏನಾಗ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಈಗ ಬಂದಿರೋ ಮಾಹಿತಿ ಪ್ರಕಾರ ಜೂನ್ 22, 2025ರಂದು ಅಮೆರಿಕ ಇರಾನ್ನ 3 ಮುಖ್ಯವಾದ ಪರಮಾಣು ಮತ್ತು ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಿದೆ. ಹೌದು, ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ಅವರೇ ಜೂನ್ 21ರ ಸಂಜೆ US ಟಿವಿಯಲ್ಲಿ ಇದನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಇದರ ಉದ್ದೇಶವಾದ್ರೂ ಏನು ಅಂತ ಅಮೆರಿಕ ಹೇಳ್ತಿದೆ. ಅಮೆರಿಕದ ಹೇಳಿಕೆ ಪ್ರಕಾರ ಇರಾನ್ನ ನ್ಯೂಕ್ಲಿಯರ್ ಕೆಪಾಸಿಟಿಯನ್ನ ಅಂದ್ರೆ ಪರಮಾಣು ಶಕ್ತಿಯನ್ನ ನಾಶಪಡಿಸುವುದು ಮತ್ತೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ ಅದನ್ನ ವೀಕ್ ಮಾಡೋದು ಅಂತ. ಓಕೆ. ಇಲ್ಲಿ ಇಸ್ರೇಲ್ ಇತ್ತೀಚೆಗೆ ಮಾಡಿದ ಕೆಲವು ಆಪರೇಷನ್ಸ್ಗಳಿಗೆ ಪೂರಕವಾಗಿದೆ ಅಂತಾನೂ ಅವ್ರು ಹೇಳ್ತಿದ್ದಾರೆ. ಸರಿ ಸರಿ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ. US ಅಡ್ಮಿನಿಸ್ಟ್ರೇಷನ್ ಇದನ್ನ ಭಯಂಕರ ಯಶಸ್ವಿ ದಾಳಿ ಅಂತ ಬಣ್ಣಿಸಿದೆ. ಹೌದಾ? ಹೌದು. ಟಾರ್ಗೆಟ್ ಮಾಡಿದ ಜಾಗಗಳೆಲ್ಲ ಕಂಪ್ಲೀಟ್ ಆಗಿ ನಾಶವಾಗಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಆದರೆ ಸ್ವತಂತ್ರ ಅಬ್ಸರ್ವರ್ಸ್ ಮತ್ತೆ ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಅಷ್ಟು ಬೇಗ ಕನ್ಕ್ಲೂಷನ್ಗೆ ಬರಕ್ಕಾಗಲ್ಲ, ಇದರ ನಿಜವಾದ ಪರಿಣಾಮ ಏನು ಅಂತ ಇನ್ನೂ ಅಸೆಸ್ ಮಾಡ್ತಾ ಇದ್ದೀವಿ ಅಂತ ಎಚ್ಚರಿಸಿದ್ದಾರೆ. ಅಂದ್ರೆ US ಹೇಳಿಕೆಗೂ ಬೇರೆ ಮೂಲಗಳಿಗೂ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಂತನಾ? ಹೌದು, ಅದು ಸಾಧ್ಯತೆ ಇದೆ. ಬಹುಶಃ ನಿಖರವಾದ ಮಾಹಿತಿ ಸಿಗೋಕೆ ಇನ್ನೊಂದಿಷ್ಟು ಟೈಮ್ ಬೇಕಾಗ್ಬೋದು, ಅಥವಾ ಕೆಲವೊಮ್ಮೆ ರಾಜಕೀಯ ಕಾರಣಗಳಿಗೂ ಉತ್ಪ್ರೇಕ್ಷೆ ಇರುತ್ತೆ ಅಲ್ವಾ? ನಿಜ. ಅದು ಯೋಚನೆ ಮಾಡ್ಬೇಕಾದ ವಿಷಯವೇ. ಸರಿ, US ಯಶಸ್ಸಿನ ಮಾತಾಡಿದ್ರೆ ಇರಾನ್ ಕಡೆಯಿಂದ ಏನು ಪ್ರತಿಕ್ರಿಯೆ ಬಂದಿದೆ? ಇರಾನ್ ಕಡೆಯಿಂದ ತೀಕ್ಷ್ಣವಾದ ಪ್ರತಿಕ್ರಿಯೆ ಬಂದಿದೆ. ಅವರು ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಘೋಷಿಸಿದ್ದಾರೆ. ಅಷ್ಟೇ ಅಲ್ಲ, ಹೇಳಿ. ಈಗಾಗಲೇ ಇಸ್ರೇಲ್ ಮೇಲೆ ಕೆಲವು ಮಿಸೈಲ್ಸ್ ಉಡಾಯಿಸಿದ್ದಾರೆ ಅಂತಾನೂ ವರದಿಗಳು ಬರ್ತಾ ಇವೆ. ಓಹ್, ಇದು ಸೀರಿಯಸ್ ವಿಷಯ. ಹೌದು. ಅದಕ್ಕಿಂತ ಗಂಭೀರವಾದ ವಿಷಯ ಅಂದ್ರೆ ಹಾರ್ಮುಜ್ ಜಲಸಂಧಿ. ಗ್ಲೋಬಲ್ ಆಯಿಲ್ ಸಪ್ಲೈಗೆ ಅದು ಬಹಳ ಮುಖ್ಯ. ಅದನ್ನ ಮುಚ್ಚಿಬಿಡೋ ಬಗ್ಗೆ ಇರಾನ್ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದೆ ಅನ್ನೋ ಸುದ್ದಿ ಇದೆ. ಅಯ್ಯೋ, ಅದು ನಿಜಕ್ಕೂ ಆದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಖಂಡಿತ. ಇದರ ಎಫೆಕ್ಟ್ ಆಗಿಯೇ ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟಲ್ಲಿನ ಭದ್ರತೆಯನ್ನ ಹೈ ಅಲರ್ಟ್ನಲ್ಲಿ ಇಟ್ಟಿದೆ. ಹಾಗಾದ್ರೆ ಇದು ಬರೀ ಸೇನಾ ದಾಳಿ ಅಷ್ಟೇ ಅಲ್ವಾ, ಅಥವಾ ಇದ್ರ ಹಿಂದೆ ಬೇರೆ ಆಯಾಮಗಳು ಇವ್ಯಾ? ಖಂಡಿತವಾಗಿಯೂ ಇದು ದೊಡ್ಡ ಚಿತ್ರಣದ ಒಂದು ಭಾಗ. ಅಧ್ಯಕ್ಷ ಟ್ರಂಪ್ ಕೇವಲ ದಾಳಿ ಬಗ್ಗೆ ಮಾತಾಡಿಲ್ಲ, ಇರಾನ್ ಷರತ್ತು ಇಲ್ಲದೆ ಶರಣಾಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಓ, ಅಷ್ಟೇ ಅಲ್ಲ, ಅಲ್ಲಿ ಆಡಳಿತ ಬದಲಾವಣೆ ಅಂದ್ರೆ ರೆಜಿಮ್ ಚೇಂಜ್ ಬಗ್ಗೆನೂ ಮಾತುಗಳು ಕೇಳಿಬಂದಿವೆ. ಸೊ ಇದು ಮಿಲಿಟರಿ ಜೊತೆಗೆ ಪೊಲಿಟಿಕಲ್ ಪ್ರೆಷರ್ ಕೂಡ. ಸರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ರಿಯಾಕ್ಷನ್ಸ್ ಬಂದಿವೆ? ಮಿಕ್ಸ್ಡ್ ರಿಯಾಕ್ಷನ್ಸ್ ಇದೆ. UK ಲೇಬರ್ ಲೀಡರ್ ಕೀರ್ ಸ್ಟಾರ್ಮರ್ ದಾಳಿಯನ್ನ ತಾತ್ವಿಕವಾಗಿ ಸಪೋರ್ಟ್ ಮಾಡಿದ್ರೂ ಇದು ಕಾನ್ಫ್ಲಿಕ್ಟ್ ಇನ್ನೂ ಜಾಸ್ತಿ ಆಗೋ ಅಪಾಯ ಇದೆ ಅಂತ ವಾರ್ನ್ ಮಾಡಿದ್ದಾರೆ. ಇನ್ನೊಂದು ಕಡೆ ಫ್ರಾನ್ಸ್, ಜರ್ಮನಿ, ಈಜಿಪ್ಟ್, ಕತಾರ್ ಈ ದೇಶಗಳೆಲ್ಲ ದಯವಿಟ್ಟು ಸಂಯಮದಿಂದಿರಿ ಮತ್ತೆ ಮಾತುಕತೆಗೆ ವಾಪಸ್ ಬನ್ನಿ ಅಂತ 2 ಕಡೆವರೆಗೂ ಒತ್ತಾಯ ಮಾಡ್ತಾ ಇದ್ದಾರೆ. ಅಂದ್ರೆ ಪರಿಸ್ಥಿತಿ ತುಂಬಾ ಸೂಕ್ಷ್ಮವಾಗಿದೆ ಅಂತ ಹೇಳ್ಬಹುದು. ಖಂಡಿತವಾಗಿಯೂ. ಹಾಗಾದ್ರೆ ಈ ಘಟನೆಯ ಪ್ರಾಮುಖ್ಯತೆಯನ್ನ ಸ್ವಲ್ಪ ವಿವರಿಸ್ತೀರಾ? ಯಾಕೆ ಇದು ಇಷ್ಟು ಮುಖ್ಯ? ಇದು ಬಹಳ ಮುಖ್ಯವಾದ ಘಟನೆ. ಮೊದಲನೆಯದಾಗಿ 1979ರ ಇರಾನ್ ಕ್ರಾಂತಿ ನಂತರ ಅಮೆರಿಕ ನೇರವಾಗಿ ಇರಾನ್ನ ಪರಮಾಣು ಸೌಲಭ್ಯಗಳ ಮೇಲೆ ಬಾಂಬ್ ಹಾಕಿರೋದು ಇದೇ ಮೊದಲು. ಇದು ಹಿಸ್ಟಾರಿಕಲ್. ಓ ಹೌದಾ, ಮೊದಲನೇ ಸಾರಿನಾ? ಹೌದು, ನೇರವಾಗಿ ಪರಮಾಣು ಸೈಟ್ಗಳ ಮೇಲೆ. ಎರಡನೇದಾಗಿ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಟೆನ್ಷನ್ ಈಗಾಗಲೇ ಬಹಳ ಜಾಸ್ತಿ ಇದೆ. ಈಗ US ಕೂಡ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿರೋದ್ರಿಂದ ಇದು ಇಡೀ ಮಿಡಲ್ ಈಸ್ಟ್ನಲ್ಲಿ ಒಂದು ದೊಡ್ಡ ಯುದ್ಧಕ್ಕೆ ತಿರುಗೋ ರಿಸ್ಕ್ ತುಂಬಾ ಹೆಚ್ಚಾಗಿದೆ. ಅದು ಆತಂಕಕಾರಿ ವಿಷಯ. ಮೂರನೇದಾಗಿ ಇಕನಾಮಿಕ್ ಆಂಗಲ್. ಆ ಹಾರ್ಮುಜ್ ಜಲಸಂಧಿ ವಿಷಯ ಇದೆಯಲ್ಲ, ಒಂದು ವೇಳೆ ಇರಾನ್ ಅದನ್ನ ಬ್ಲಾಕ್ ಮಾಡಿದ್ರೆ ಗ್ಲೋಬಲ್ ಆಯಿಲ್ ಸಪ್ಲೈ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ. ಹಾಗ ತೈಲ ಬೆಲೆಗಳು? ಹೌದು, ಕಚ್ಚಾ ತೈಲ ಬೆಲೆ ಗಗನಕ್ಕೇರುತ್ತೆ. ಇದರಿಂದ ಇಡೀ ಪ್ರಪಂಚದ ಆರ್ಥಿಕತೆ ಮೇಲೆ ಕೆಟ್ಟ ಪರಿಣಾಮ ಆಗಬಹುದು. ಇದು ಮುಂದೇನಾಗತ್ತೆ ಅನ್ನೋ ದೊಡ್ಡ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಹೌದು. ಹಾಗಾದ್ರೆ ಒಟ್ಟಾರೆಯಾಗಿ ನಾವೇನ್ ಅರ್ಥ ಮಾಡ್ಕೋಬಹುದು? ಸಾರಾಂಶ ಹೇಳೋದಾದೆ, ಅಮೆರಿಕ ಇರಾನಿನ 3 ಬೇಸ್ಗಳ ಮೇಲೆ ಅಟ್ಯಾಕ್ ಮಾಡಿದೆ, ತಾನು ದೊಡ್ಡ ಡ್ಯಾಮೇಜ್ ಮಾಡಿದೀನಿ ಅಂತ ಹೇಳ್ತಿದೆ. ಹೌದು, ಆದರೆ ಅದು ಪೂರ್ತಿ ಕನ್ಫರ್ಮ್ ಆಗಿಲ್ಲ. ಸರಿ, ಇರಾನ್ ಪ್ರತಿಕಾರದ ಮಾತಾಡ್ತಿದೆ, ಇಸ್ರೇಲ್ ಮೇಲೆ ಕ್ಷಿಪಣಿಗಳನ್ನೂ ಹಾರಿಸಿದೆ. ಪ್ರಾದೇಶಿಕವಾಗಿ ಟೆನ್ಷನ್ನು ಹಿಂದೆಂದಿಗಿಂತ ಜಾಸ್ತಿ ಆಗಿದೆ. ಹಲವು ದೇಶಗಳು ಶಾಂತಿಗೆ, ಮಾತುಕತೆಗೆ ಕರೆ ನೀಡ್ತಿವೆ.
ಪರಿಸ್ಥಿತಿ ಬಹಳ ಸೂಕ್ಷ್ಮವಾಗಿದೆ ಅನ್ನೋದು ಮಾತ್ರ ಸ್ಪಷ್ಟ. ಖಂಡಿತ. ಕೊನೆದಾಗಿ ಯೋಚನೆ ಮಾಡಕ್ಕೆ ಒಂದು ವಿಷಯ ಇದೆ ನೋಡಿ. ಒಂದು ಕಡೆ ಡಿಪ್ಲೊಮಸಿ ಬೇಕು, ಮಾತುಕತೆ ಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹೌದು. ಆದರೆ ಇನ್ನೊಂದು ಕಡೆ ಮಿಲಿಟರಿ ಆಕ್ಷನ್ಗಳು, ಬೆದರಿಕೆಗಳು ಇವೆಲ್ಲ ನಡೀತಾನೇ ಇದೆ. ಈ ಒಂದು ಡಬಲ್ ಸ್ಟ್ಯಾಂಡರ್ಡ್ ಅಥವಾ ಈ ದ್ವಂದ್ವ ಇದೆಯಲ್ಲ, ಇದನ್ನ ನೋಡಿದಾಗ ಮುಂದಿನ ದಿನಗಳಲ್ಲಿ ಈ ಪ್ರದೇಶದಲ್ಲಿ ಸ್ಥಿರತೆ ಕಡೆಗೆ ಹೋಗುತ್ತಾ ಅಥವಾ ಸಂಘರ್ಷ ಇನ್ನೂ ಹೆಚ್ಚಾಗುತ್ತಾ, ಯಾವುದು ಹೆಚ್ಚು ಸಾಧ್ಯತೆ ಇದೆ ಅನ್ನೋದನ್ನ ನಾವು ಕಾದು ನೋಡಬೇಕು, ಆಲೋಚಿಸಬೇಕು.